ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಆಸೆ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಮೊದಲಿಗೆ ಕನಕ ಡಿಗ್ರಿ ಪಾಸ್ ಆಗಿರೋದನ್ನ ಮೀನಾ ಶಾಂತಿ ಹತ್ರ ಹೇಳಿದಾಗ ಶಾಂತಿ ಉರ್ಕೊಂಡು ಹೇಗೆ ಅಂತ ಕೇಳ್ತಾಳೆ. ಆಗ ಸೂರ್ಯ ಹೇಗಂದ್ರೆ ಚೆನ್ನಾಗಿ ಓದಿ ಬರೆದು ಡಿಗ್ರಿ ಪಾಸ್ ಮಾಡಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಡಿಗ್ರಿ ತಗೊಂಡು ಏನು ಮಾಡೋಕ್ಕಾಗುತ್ತೆ, ತಗೊಂಡು ಹೋಗಿ ಮನೇಲಿ ಫ್ರೇಮ್ ಹಾಕಿಸ್ಕೊಂಡು ಇಟ್ಕೋಬೇಕು ಅಷ್ಟೇ, ಅದನ್ನ ಇಟ್ಕೊಂಡು ಏನು ಮಾಡ್ತಾಳೆ ಅವಳು, ಹೆಂಗಿದ್ರು ಕೈಯಲ್ಲಿ ಮೊಳ ಹಾಕೋದೇನು ತಪ್ಪಲ್ವಲ್ಲ ಅಂತ ಶಾಂತಿ ಹೇಳಿದಾಗ, ಏನೇ ಒಳ್ಳೆ ವಿಷಯ ಹೇಳಿದ್ರು ಕೂಡ ಅದಕ್ಕೆ ಏನಾದರೂ ಒಂದು ಹೇಳೋದಕ್ಕೆ ಇಟ್ಕೊಂಡೇ ಇರ್ತೀಯಲ್ಲೇ ಅಂತ ರಂಗನಾಥ್ ಅವರು ಬೈತಾರೆ. ಆಗ ಸೂರ್ಯ, ಅದು ಹಂಗಲ್ಲಪ್ಪ, ಈ ಸಕ್ಕರೆ ಬಾಯಲ್ಲಿ ಬರೀ ಕೆಟ್ಟ ವಿಷಯಕ್ಕೆ ಮಾತ್ರನೇ ಮಾತುಗಳು ಬರೋದು ಅಂತ ಹೇಳಿದಾಗ ಶಾಂತಿ ಸೂರ್ಯನ ಗುರಾಯಿಸ್ತಾ ನೋಡ್ತಾ ಇರ್ತಾನೆ. ಆಗ ರಂಗನಾಥ್, ಶಾಂತಿ ಅವನೇನು ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ, ಕಷ್ಟಪಟ್ಟು ಜೀವನ ಮಾಡೋರ ಕುಟುಂಬದಿಂದ ಒಂದು ಹುಡುಗಿ ದೊಡ್ಡ ಸಾಧನೆ ಮಾಡಿದ್ದಾಳೆ, ಅದಕ್ಕೆ ಒಂದು 4 ಮಾತು ಒಳ್ಳೇದು ಮಾತಾಡೋದಕ್ಕೆ ಬರಲ್ವೇನೆ ನಿನಗೆ ಅಂತ ರಂಗನಾಥ್ ಅವರು ಹೇಳಿದಾಗ, ಅಯ್ಯೋ ಅಪ್ಪ, ಅಂತ ಒಳ್ಳೆ ವಿಷಯನ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತೇನಪ್ಪ ಅಂತ ಸೂರ್ಯ ಕೇಳ್ತಾನೆ. ಅದು ಕರೆಕ್ಟೇ ಕಣ, ಹೋಗ್ಲಿ ಬಿಡು ಅಂತ ಹೇಳಿ ಮೀನಾ, ಇವತ್ತು ನಿನ್ನ ತಂಗಿ ಚೆನ್ನಾಗಿ ಓದಿ ಪಾಸ್ ಮಾಡಿದ್ದಾಳೆ ಅಂತಂದ್ರೆ ಅದಕ್ಕೆ ನಿನ್ನ ತ್ಯಾಗನೇ ಕಣಮ್ಮ ಕಾರಣ, ನೀನು ಓದೋದನ್ನ ಬಿಟ್ಟು ನಿನ್ನ ತಂಗಿ ಓದಬೇಕು ಅಂತ ಅನ್ಕೊಂಡೆ, ಈಗ ನೋಡು ಅವಳು ಪಾಸ್ ಕೂಡ ಮಾಡಿದ್ದಾಳೆ ಅಂತ ರಂಗನಾಥ್ ಅವರು ಹೇಳಿದಾಗ, ಇದನ್ನು ಒಂದು ವಿಷಯ ಅಂತ ಮಾತಾಡ್ತಿರಲ್ರಿ, ಹಳೆ ಕಾಲದಲ್ಲಿ ಆಗಿದ್ರೆ ಡಿಗ್ರಿ ತಗೊಳ್ಳೋದು ದೊಡ್ಡ ವಿಷಯನೇ ಆಗಿತ್ತು, ಈಗ ಆ ಥರ ಎಲ್ಲ ಏನೂ ಇಲ್ವಲ್ಲ, ಸುಮ್ಮನೆ 4 ದಿವಸ ಕಾಲೇಜಿಗೆ ಹೋಗಿ ಬರೋರೇ ಡಿಗ್ರಿ ತಗೋತಿದ್ದಾರೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ಬೇಕಾದ್ರೆ, ಏ ಸಕ್ರೆ 1 ನಿಮಿಷ ನಿತ್ಕೋ ಅಲ್ಲಿ ಅಂತ ಹೇಳಿ ಸೂರ್ಯ ಕರೆದು ಒಂದು ಲೋಟ ನೀರು ತಗೊಂಡ್ ಬಂದು ತಗೋ ಕುಡಿ ಅಂತ ಸೂರ್ಯ ಕೊಡ್ತಾನೆ. ಆಗ ಶಾಂತಿ, ಯಾಕೋ ಇದು, ನಾನು ನಿನ್ನ ನೀರು ಕೇಳಲೇ ಇಲ್ವಲ್ಲೋ ಅಂತ ಹೇಳಿದಾಗ, ಇಲ್ಲ ನೀನು ನಿನ್ ಹೊಟ್ಟೆ ದಗದಗ ಅಂತ ಉರಿತಾ ಇರ್ಬೇಕು, ಅದಕ್ಕೆ ಇದನ್ನ ಕುಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ, ಅಲ್ಲೋ ಸೂರ್ಯ, ಇದೆಲ್ಲ ಒಂದ್ ಸ್ವಲ್ಪ ಆದ್ರೂ ನ್ಯಾಯ ಅಂತ ಅನಿಸ್ತಿದ್ಯೋನು ನಿಂಗೆ ಅಂತ ಕೇಳಿದಾಗ, ಯಾಕಪ್ಪ ಹೀಗೆ ಹೇಳ್ತಾ ಇದೀಯ ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ಕಣೋ, ಅವಳು ಪೂರ್ತಿ ಬೆಂಕಿ ಉಂಡೆ ತರ ಕಣೋ, ಅವಳಿಗೆ ಹೋಗಿ ಹೋಗಿ ಇಷ್ಟು ನೀರು ಸಾಕಾಗುತ್ತೇನೋ ಅಂತ ರಂಗನಾಥ್ ಅವರು ಕೇಳಿದಾಗ, ಅದನ್ನ ಕೇಳಿ ಸೂರ್ಯ ನಟ್ಟಿರ್ತಾನೆ. ರೀ, ಅವನ ಜೊತೆ ಸೇರ್ಕೊಂಡು ನೀವು ನನ್ನ ಕಿಂಡಲ್ ಮಾಡ್ತಾ ಇದ್ದೀರಾ, ಅವಳು ಡಿಗ್ರಿ ತಗೊಂಡ್ರೆ ನನ್ಗೆ ಯಾಕ್ರಿ ಹೊಟ್ಟೆ ಉರಿಬೇಕು ಅಂತ ಶಾಂತಿ ಕೇಳಿದಾಗ, ಯಾರತ್ತೆ ಡಿಗ್ರಿ ತಗೊಂಡಿದ್ದು ಅಂತ ರೋಹಿಣಿ ಕೇಳ್ತಾಳೆ. ಆಗ ಮೀನಾ, ಇನ್ನೂ ತಗೊಂಡಿಲ್ಲ ರೋಹಿಣಿ, ಈಗ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ, ನನ್ನ ತಂಗಿ ಕನಕ ಡಿಗ್ರಿ ಪಾಸ್ ಮಾಡಿದ್ದಾಳೆ, ಅದು ಫಸ್ಟ್ ಕ್ಲಾಸ್ ಅಲ್ಲಿ ಅಂತ ಮೀನಾ ಹೇಳಿದಾಗ, ಓ ಹೌದಾ, ಒಳ್ಳೆ ವಿಷಯನೇ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಬಂದು, ಏನು ರೋಹಿಣಿ ನೀನು, ಈಗಿನ ಕಾಲದಲ್ಲಿ 1 ಡಿಗ್ರಿ ತಗೊಳ್ಳೋದು ತುಂಬಾನೇ ದೊಡ್ಡ ವಿಷಯ ಏನಲ್ಲ, ಯಾರು ಬೇಕಾದರೂ ತಗೋಬಹುದು, ನಂತರ 4 ಡಿಗ್ರಿ ಓದೋದು ಕಷ್ಟ, ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಅನ್ಕೋ ಅಂತ ಮನೋಜ ಹೇಳ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗದೇನೆ ಬರೀ ಓದ್ಕೊಂಡೇ ಇರ್ತಿದೆ ಅಲ್ವೇನೋ ಹೆಂಗ್ಯ, ನೀನು ಓದಿರೋದ್ರಿಂದ ನಮ್ಮ ಅಪ್ಪ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಕಣೋ, ನಿನಗೆ ಅಂತ ಸಪ್ರೇಟ್ ರೂಮ್, ನಿನಗೆ ಅಂತ ಸಪ್ರೇಟ್ ಡ್ರೆಸ್, ನಿನಗೆ ಬೇಕಾಗಿರುವಂಥ ಬುಕ್ಗಳು, ನಿನಗೆ ಬೇಕಾಗಿರುವಂಥ ಟೈಮ್ ಎಲ್ಲ ಸಿಕ್ಕಿದೆ ಕಣೋ, ಅದಕ್ಕೆ ಕಾರಣ ಯಾರು ಗೊತ್ತಾ, ಅದೇ ನಮ್ಮಪ್ಪ. ಪಾಪ ಆ ಕನಕನಿಗೆ ಆ ಥರ ಎಲ್ಲ ಏನೂ ಇಲ್ಲ ಕಣೋ, ಎಲ್ಲರಿಗೂ ಕಾಯ್ಕೊಂಡೇ ಇರಬೇಕು, ಯಾಕಂದ್ರೆ ಅವ್ರ ಮನೇಲಿ ಇರೋರು ಎಲ್ಲರೂ ದಿಂಗೂಲಿ ಕೆಲಸ ಮಾಡೋರು, ಒಂದು ಪೆನ್ಸಿಲ್ ತಗೋಬೇಕು ಅಂದ್ರೂ ಕೂಡ 3-4 ದಿನ ಕಾಯ್ಬೇಕು ಕಣೋ, ಆಗ್ಲೇ ಅವರಿಗೆ ಆ ಪೆನ್ಸಿಲ್ ಸಿಗ್ತಾ ಇದ್ದಿದ್ದು, ನಿಜ ಅಲ್ವೇನೆ ಮೀನಾ ಅಂತ ಸೂರ್ಯ ಹೇಳಿದಾಗ, ಹೌದೂರಿ ಅಂತ ಮೀನಾ ಕಣ್ಣೀರ್ ಹಾಕ್ತಿರ್ತಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಕನಕ ಡಿಗ್ರಿ ತಗೊಂಡಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅತ್ತೆ, ನಮ್ಮ ಮಾವ, ಮತ್ತೆ ಮೀನಾ ಕನ್ಸು, ತ್ಯಾಗ, ಇದೆಲ್ಲ ಕಣೋ, ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ, ಬೇಡ ನಿಮ್ಮಂತವ್ರಿಗೆಲ್ಲ ಬರೀ ಓದೋದು ಮಾತ್ರ ಗೊತ್ತು, ಓದ್ಸೋರ್ ಕಷ್ಟ ನಿಮ್ಗೆಲ್ಲೋ ಗೊತ್ತಾಗ್ಬೇಕು ಅಂತ ಸೂರ್ಯ ಬೈತಾ ಇರ್ತಾನೆ. ಆಗ ರೋಹಿಣಿ, ಮನೋಜ್ ಅವರೇ, ಈ ತರ ಎಲ್ಲ ಸಾಧಾರಣವಾಗಿ ಮಾತಾಡ್ಬಿಡಿ, ಯಾಕೆಂದ್ರೆ ಒಂದು ಚಿಕ್ಕ ಕುಟುಂಬದಿಂದ ಬಂದವರು ಡಿಗ್ರಿ ತಗೊಳ್ಳೋದು ತುಂಬಾನೇ ದೊಡ್ಡ ವಿಷಯ ಅಂತ ಹೇಳಿದಾಗ, ಆ ಪೌಡ್ರಮ್ಮನ್ನ ನೋಡಾದ್ರೂ ಕಲ್ತ್ಕೋ, ಆ ಪೌಡ್ರಮ್ಮಂಗೆ ಗೊತ್ತಿರೋ ವಿಷಯ ಕೂಡ ನಿಂಗೆ ಗೊತ್ತಿಲ್ವಲ್ಲೋ ಅಂತ ಸೂರ್ಯ ಮನೋಜನ್ ಬೈದು, ಮೀನಾ ಕನಕ ಎಷ್ಟು ಓದ್ತೀನಿ ಅಂದ್ರು ನಾನು ಓದಿಸ್ತೀನಿ ಕಣೆ, ನಾನಿದ್ದೀನಿ, ನಾನು ಓದಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ತುಂಬಾನೇ ಖುಷಿ ಪಡ್ತಾಳೆ. ಆಗ ಸೂರ್ಯ ಮನೋಜನ್ನೇ ಗುರಾಯಿಸ್ಕೊಂಡು, ನಾನಂತೂ ಓದೋಕ್ಕಾಗ್ಲಿಲ್ಲ ಕಣೆ, ನನ್ನ ಓದೋದಕ್ಕೂ ಬಿಡ್ಲಿಲ್ಲ ಅಂತ ಸೂರ್ಯ ಮನೋಜನ್ನೇ ನೋಡಿ, ಸರಿ ಬಿಡು, ಅದೆಲ್ಲ ಯಾಕೆ ಇವಾಗ, ಅದೆಲ್ಲ ಆಗಿ ಹೋಗಿರೋ ವಿಷಯ, ಅವಳು ಏನು ಓದ್ತೀನಿ ಅಂತಂದ್ರು ನಾನು ಓದಿಸ್ತೀನಿ, ಹೇಳು ಅವಳಿಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಯಾರಿಗೆ ಓದೋದಕ್ಕೆ ಹೇಳ್ತಿದ್ಯೋ ಅಂತ ಅಲ್ಲಿಗೆ ರವಿ ಬಂದಾಗ, ನಮ್ ಕನಕನ್ನ ಕಣೋ ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ, ಅಲ್ಲ ಕಣೋ, ಅವಳು ಎಕ್ಸಾಮ್ ಬರ್ದಾಯ್ತಲ್ಲ ಅಂತ ಹೇಳಿದಾಗ, ರಿಸಲ್ಟ್ ಬಂದಿದೆ ರವಿ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದಾಳೆ ನನ್ನ ತಂಗಿ ಅಂತ ಮೀನಾ ಹೇಳ್ತಾಳೆ. ಹೌದಾ, ಸೂಪರ್ ಅತಿ ಅಂತ ರವಿ ಹೇಳ್ತಾನೆ. ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಮೀನಾ ಅವರೇ ಕನಕಾಗೆ ಅಂತ ಶ್ರುತಿ ಕೂಡ ಹೇಳ್ತಾಳೆ. ಆಗ ರವಿ, ಶ್ರುತಿ ನಾವೇ ಕನಕಂಗೆ ಫೋನ್ ಮಾಡಿ ಕಂಗ್ರಾಚುಲೇಷನ್ಸ್ ಹೇಳೋಣ ಬಿಡು ಅಂತ ಹೇಳಿದಾಗ, ಅಮ್ಮಂಗೂ ಕೂಡ ಹೆಲ್ಪ್ ಮಾಡ್ಕೊಂಡು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ವಿಥೌಟ್ ಫೆಸಿಲಿಟಿ ಓದಿ ಪಾಸ್ ಮಾಡಿದ್ದಾಳೆ, ಇದು ತುಂಬಾ ಒಳ್ಳೆ ವಿಷಯ ಮೀನಾ ಅವರೇ, ನೀವು ತುಂಬಾ ಚೆನ್ನಾಗಿ ಓದಿದ್ರಿ ಅಂತ ಮಾವ ಕೂಡ ಒಂದ್ಸಲ ಹೇಳ್ತಾ ಇದ್ರು, ನಿಮ್ ಫ್ಯಾಮಿಲಿಗೋಸ್ಕರ ನಿಮ್ ಓದನ್ನ ಡಿಸ್ಕಂಟಿನ್ಯೂ ಮಾಡಿದ್ರಲ್ವಾ ಅಂತ ಶ್ರುತಿ ಹೇಳಿದಾಗ, ಅಂತ ಒಳ್ಳೆ ಮನ್ಸು ಕಣಮ್ಮ ನಮ್ಮ ಮೀನಾಗೆ, ಅದೇ ಇವತ್ತು ಕನಕಾಗೆ ಒಳ್ಳೆ ದಾರಿ ತೋರಿಸಿದೆ ಅಂತ ರಂಗನಾಥ್ ಅವರು ಮೀನಾನ ನೋಡ್ಕೊಂಡು ಹೊಗಳ್ತಾ ಇರ್ತಾರೆ. ಹೇ ರವಿ, ನೀನು ಯಾವ್ದಾದ್ರು ಸ್ಪೆಷಲ್ ಡಿಶ್ ಮಾಡೋ, ನಾವು ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಶ್ರುತಿ ಹೇಳಿದಾಗ, ಸರಿ ಅಂತ ರವಿ ಹೇಳ್ತಾನೆ. ಆಗ ಶಾಂತಿ, ಅಯ್ಯೋ ನಾವ್ಯಾಕಮ್ಮ ಸೆಲೆಬ್ರೇಟ್ ಮಾಡ್ಬೇಕು, ಅವ್ರ ಮನೆಯಲ್ಲೇ ಮಾಡ್ಕೊಳ್ಳಿ ಬಿಡು ಅಂತ ಹೇಳಿದಾಗ, ಅತ್ತೆ ಕನಕನು ನಮ್ಮ ಫ್ಯಾಮಿಲಿ ಅವಳೆ ಅಲ್ವಾ, ಅವಳು ಪಾಸ್ ಮಾಡಿ ಡಿಗ್ರಿ ತಗೊಂಡಿದ್ದಾಳೆ ಅಂತಂದ್ರೆ ಅದು ನಮಗೂ ಪ್ರೌಡ್ ಫೀಲ್ ಅಲ್ವಾ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಇದೆಲ್ಲ ಏನ್ ದೊಡ್ಡ ಸಾಧನೆನಾ ಅಂತ ಶಾಂತಿ ಕೇಳಿದಾಗ, ಅತ್ತೆ ಡಿಗ್ರಿ ತಗೊಳ್ಳೋದು ದೊಡ್ಡ ವಿಷಯನೇ, ಒಂದ್ ವೇಳೆ ನೀವೇನಾದ್ರೂ ಅದನ್ನ ತಗೊಂಡಿದ್ರೆ ಅದ್ರ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು, ಸುಮ್ನೆ ಏನೇನೋ ಮಾತಾಡ್ಬೇಡಿ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಹೇಳಿದ ಮಾತು ಕೇಳಿ ಶಾಂತಿ ಬಾಯಿ ಮುಚ್ಕೊಂಡ್ರೆ ರವಿ ಶಾಕ್ ಆಗ್ತಾನೆ. ಆಗ ಸೂರ್ಯ, ಮೋಟ್ ಮಿಠಾಯಿ ಅದೆಲ್ಲ ಅವರಿಗೆಲ್ಲ ಅರ್ಥ ಆಗಲ್ಲ ಕಣೆ,
ಈ ಪೆಂಗ್ಯ ಇದ್ದಾನಲ್ಲ ಅವ್ರು ಮಾತ್ರನೇ ಇವರಿಗೆ ದೊಡ್ಡ ಬುದ್ಧಿವಂತ. ಆದ್ರೆ ಏನ್ ಮಾಡೋದು, ಅವ್ನು ದೊಡ್ಡ ಮುಟ್ಟಾಳ ಅಂತ ಇವರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಸೂರ್ಯ ಹೇಳಿದಾಗ, ಸೂರ್ಯ ಅವರೇ ಕನಕ ಪಾಸ್ ಮಾಡಿರೋದು ನಮಗೂ ಖುಷಿನೇ, ಅದಕ್ಕೆ ಅಂತ ಮನೋಜ್ ಅವರನ್ನ ಇನ್ಸಲ್ಟ್ ಮಾಡ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಹೌದಾ, ಹಾಗಾದ್ರೆ ಅವನ್ನ ಏನು ಮಾತಾಡ್ಬೇಡ, ಬಾಯ್ ಮುಚ್ಕೊಂಡು ನಿತ್ಕೋ ಅಂತ ಹೇಳು ಪೌಡ್ರು ಅಂತ ಸೂರ್ಯ ಹೇಳ್ತಾನೆ. ಶ್ರುತಿ, ನೀನ್ ಹೇಳ್ದಂಗೆ ಏನಾದ್ರೂ ಸ್ಪೆಷಲ್ ಡಿಶ್ ಮಾಡ್ತೀನಿ, ಅದಕ್ಕೆ ಇವತ್ತು ನಿಮ್ಗೆ ಅಡ್ಗೆ ಮನೆ ಕ್ಯಾನ್ಸಲ್ ಅಂತ ಮೀನಾಗೆ ರವಿ ಹೇಳಿದಾಗ, ಸರಿ ರವಿ, ನಾವು ಕನ್ಕನ್ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು, ಏನ್ ತಗೊಂಡ್ಬೇಕು ಅಂತ ಶ್ರುತಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಶ್ರುತಿ ಅವಳೇನೋ ಕಲೆಕ್ಟರ್ ಆಗಿದ್ದಾಳೆ ನಮ್ಮ, ಇದಕ್ಕೆಲ್ಲ ಯಾಕಮ್ಮ ಗಿಫ್ಟ್ ಅಂತ ಶಾಂತಿ ಕೇಳಿದಾಗ, ಯಾಕೆ ಕಲೆಕ್ಟರ್ ಆದ್ರೆ ಮಾತ್ರ ಗಿಫ್ಟ್ ಕೊಡ್ಬೇಕೇನೆ, ಅವ್ರು ಮಾಡ್ಬೇಕು ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ತಾನೇ, ನಿನ್ಗೇನೆ ಅದರಿಂದ ಬಾಯಿ ಮುಚ್ಕೊಂಡು ನೀನ್ ಸುಮ್ನೆ ಇರು ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೇಳಿದ್ದು ಯಾರು ತಾನೇ ಕಿವಿ ಮೇಲೆ ಹಾಕೊಳ್ತೀರಾ, ನನ್ನ ಮಾತಿಗೆ ಇಲ್ಲಿ ಬೆಲೆ ಇದೆಯಾ ಅಂತ ಹೇಳಿ ಶಾಂತಿ ಗುಣಕ್ತಾ ಅಲ್ಲಿಂದ ಎದ್ದು ಹೊರಟು ಹೋಗ್ತಾಳೆ. ಅಷ್ಟರಲ್ಲಿ ಮೀನಾ ತಾಯಿ ಫೋನ್ ಮಾಡ್ತಾರೆ. ಇಲ್ಲಿ ಅಮ್ಮ ಫೋನ್ ಮಾಡ್ತಾ ಇದ್ದೀರಾ ಅಂತ ಮೀನಾ ಹೇಳಿದಾಗ, ರಿಸೀವ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಹೇಳಮ್ಮ ಅಂತ ಮೀನಾ ಹೇಳಿದಾಗ, ಮೀನಾ ಕನಕ ಎಲ್ಲಾ ವಿಷಯನೂ ಹೇಳಿದ್ಲ ಅಂತ ಮೀನಾ ತಾಯಿ ಕೇಳ್ತಾರೆ. ಹೂನಮ್ಮ ಹೇಳಿದ್ಲು, ತುಂಬಾ ಖುಷಿ ಆಗ್ತಿದ್ಯಮ್ಮ ಅಂತ ಮೀನಾ ಹೇಳಿದಾಗ, ಅವಳು ಮಾತಾಡ್ಬೇಕಾದ್ರೆ ನಾನು ಜೊತೆಲೇ ಇದ್ದೆ ದೇವರು ನಮ್ಗೆ ತುಂಬಾ ಒಳ್ಳೆ ದಾರಿ ತೋರಿಸ್ಬಿಟ್ಟ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನೀನು ಅಳಿಯಂದ್ರನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀಯಾ ಅಂತ ಮೀನಾ ತಾಯಿ ಕೇಳಿದಾಗ, ಹೂನಮ್ಮ ನಾವು ಬರ್ತೀವಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾಳೆ. ರೀ, ನಮ್ಮಮ್ಮ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಮೀನಾ ಹೇಳಿದಾಗ, ಅದೇ ನಾವು ಇವಾಗ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ, ಬಾ ಹೋಗ್ ಬರೋಣ ಅಪ್ಪ, ನಾವು ಹೋಗ್ ಬರ್ತೀವಪ್ಪ ಅಂತ ಸೂರ್ಯ ಹೇಳಿದಾಗ, ಸರಿನಪ್ಪ, ಇಂಥ ಟೈಮಲ್ಲಿ ನೀವು ಅವ್ರ ಜೊತೆನೇ ಇರಬೇಕು, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಹೋಗ್ ಬನ್ನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಮನೋಜ್ ದೇವ್ರ ಮನೆಗೆ ಹೋಗಿ ದೇವ್ರ ಕೈ ಮುಗಿತಾ ಇರ್ತಾನೆ. ಆಗ ಅದನ್ನ ರೋಹಿಣಿ ನೋಡಿ, ಅಯ್ಯೋ ಇದು ಯಾವಾಗ ತಪ್ಪುತ್ತೋ ಏನೋ, ಕಲರ್ ಬಟ್ಟೆ ಬೇರೆ ಹಾಕೊಂಡು ಓಡಾಡ್ತಾ ಇದಾರೆ, ಇವ್ರನ್ನ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಅನ್ಕೊಳ್ತಾ ಇರ್ತಾಳೆ. ಈ ಕಡೆ ಕುಸುಮ ಮತ್ತೆ ಕನಕ ಮಂಜುನ ಕರ್ಕೊಂಡು ದೇವಸ್ಥಾನದ ಹತ್ರ ಬಂದಿರ್ತಾರೆ. ಆಗ ಕನಕ ಅವರೆಲ್ಲರಿಗೂ ಸ್ವೀಟ್ಸ್ ಕೊಡ್ತಾ ಇದ್ರೆ ಕುಸುಮ ಅವರು ತುಂಬಾ ಖುಷಿಯಾಗಿರ್ತಾರೆ. ಅಲ್ಲ ಕಣಮ್ಮ, ನಿಮ್ ಯಜಮಾನರು ಹೋದ್ಮೇಲೆ ನಿಮ್ ಫ್ಯಾಮಿಲಿ ಏನಾಗುತ್ತೋ ಏನೋ ಅಂತ ನಮ್ಮೆಲ್ಲರಿಗೂ ಭಯ ಆಗ್ತಾ ಇತ್ತು, ಆದ್ರೆ ಮೀನಾಗೆ ಒಳ್ಳೆ ಜಾಗದಲ್ಲಿ ಕೊಟ್ಟು ಮದ್ವೆ ಮಾಡ್ಕೊಟ್ಟೆ, ಈಗ ಕನಕನೂ ಓದಿ ಮುಗಿಸಿದ್ಲು, ಒಬ್ಳೆ ನಿಂತು ಎಲ್ಲದನ್ನೂ ಚೆನ್ನಾಗಿ ನಿಭಾಯಿಸ್ತೆ ಕಣಮ್ಮ ಅಂತ ಅಲ್ಲಿರೋರೆಲ್ಲ ಹೇಳ್ಬೇಕಾದ್ರೆ, ಇದರಲ್ಲಿ ನಂದೇನಿದೆ ಹೇಳಿ, ಎಲ್ಲ ದೇವ್ರ ದಯೆ, ಕನಕನೂ ನಮ್ಮನೇಲಿರೋ ಕಷ್ಟನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿದ್ಲು, ಈಗ ಪಾಸ್ ಕೂಡ ಆಗಿದ್ದಾಳೆ ಅಂತ ಕುಸುಮ ಅವರು ಹೇಳ್ತಾ ಇರ್ಬೇಕಾದ್ರೆ, ಆದ್ರೂ ಸುಮ್ಮನೆ ಹೇಳ್ಬಾರ್ದು ಕುಸುಮಮ್ಮ, ಕನಕ ನಿನ್ ಜೊತೆ ಕೆಲಸನೂ ಮಾಡ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಓದ್ಕೊಂಡು ಪಾಸ್ ಕೂಡ ಮಾಡಿದ್ದಾಳೆ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಲ್ಲಿರೋ ಇನ್ನೊಬ್ರು ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಜೊತೆ ಹೂ ಕಟ್ತಿರೋರೆಲ್ಲ ಅಲ್ಲಿಗೆ ಬಂದು, ತಗೋ ಕನಕ, ಈ ಕಪ್ ಕಲರ್ ಕೋಟ್ ಹಾಕೋ, ಇದನ್ನ ಬಾಡಿಗೆಗೆ ತಂದಿದೀವಿ ಅಂತ ಕೊಡ್ತಾರೆ. ಯಾಕಕ್ಕ ಇದು ಅಂತ ಕನಕ ಕೇಳಿದಾಗ, ಇದೆಲ್ಲ ಕನ್ವಿಕೇಶನ್ ದಿನ ಹಾಕೊಳ್ತಾರಲ್ಲ ಅದಲ್ವೇನೆ ಅಂತ ಮಂಜ ಹೇಳ್ತಾನೆ. ಹೌದು, ಕಾಲೇಜಲ್ಲಿ ಇದನ್ನೆಲ್ಲ ಹಾಕೊಂಡು ಫೋಟೋ ತೆಗೆಸ್ಕೊಳ್ತಾರಲ್ಲ, ಅದಕ್ಕೆ ಇವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇದನ್ನ ಬಾಡಿಗೆಗೆ ತಗೊಂಡ್ ಬಂದೆ ಅಂತ ಅಕ್ಕ ಹೇಳ್ತಾರೆ. ಆಗ ಕನಕ ಬ್ಲಾಕ್ ಕೋಟ್ ನ ಹಾಕೊಂಡು ಹಾಗೆ ಕ್ಯಾಪ್ ಕೂಡ ಹಾಕೊಳ್ತಾಳೆ. ಅದನ್ನ ನೋಡಿ ಕುಸುಮ ಅವರು ತುಂಬಾನೇ ಖುಷಿ ಪಟ್ಕೊಳ್ತಾ ಇರ್ತಾರೆ. ಇದನ್ನೇನಾದ್ರೂ ನಿಮ್ಮಪ್ಪ ನೋಡಿದ್ರೆ ಸಂತೋಷದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು ಕಣೆ ಅಂತ ಕುಸುಮ ಅವರು ಹೇಳಿದಾಗ, ಅಮ್ಮ ಯಾವಾಗ್ಲೂ ಅಪ್ಪ ನಮ್ ಜೊತೆನೆ ಇರ್ತಾರೆ, ಎಲ್ಲರನ್ನು ನೋಡ್ತಾನೆ ಇರ್ತಾರೆ ಅಂತ ಕನಕ ಹೇಳಿ ಅವರಪ್ಪ ಇಟ್ಕೊಳ್ತಾ ಇದ್ದ ಗಾಡಿ ಹತ್ರ ಬರ್ತಾಳೆ. ಆ ಗಾಡಿನ ನೋಡ್ಕೊಂಡು, ಅಪ್ಪ ನಮಗೋಸ್ಕರ ಅಂತ ನಿಂತು ದಿನ ಪೂರ್ತಿ ಕೆಲಸ ಮಾಡ್ತಿದ್ರು, ನಿನ್ನಿಂದಾನೆ ಅಪ್ಪ ನಾನು ಇಷ್ಟೊಂದು ಎತ್ತರಕ್ಕೆ ಬೆಳೆದಿರೋದು, ನೀನ್ ನೋಡ್ತಾ ಇದೀಯಾ ಅಲ್ವೇನಪ್ಪ ಅಂತ ಹೇಳ್ಕೊಂಡು ಕನಕ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಮಂಜ ಅಲ್ಲಿಗೆ ಬಂದು, ಹಾ ಕನಕ, ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ, ಯಾಕೆ ಇಷ್ಟೊಂದು ಫೀಲಿಂಗ್ ಮಾಡ್ಕೊಳ್ತಾ ಇದೆಯಾ, ಬಾ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ, ಅಣ್ಣ ಬನ್ನಿ ಇಲ್ಲಿ ಅಂತ ಫೋಟೋ ತಗೊಳ್ಳಿ ಅಂತ ಮಂಜ ಹೇಳ್ತಾನೆ. ಆಗ ಅಲ್ಲಿರೋರೆಲ್ಲ ಸೇರಿ ಕನಕನ್ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಮತ್ತೆ ಸೂರ್ಯ ಇಬ್ರು ಬರ್ತಾರೆ. ಬಂದು ಇಬ್ರು ಕನಕನ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಸ್ವೀಟ್ಸ್ ಕೊಡ್ತಾರೆ. ನಮ್ಗೆಲ್ಲ ಓದ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಓದೋಕೆ ಆಗಿಲ್ಲಮ್ಮ, ಆದ್ರೆ ನೀನು ಅತ್ತೆಗೆ ಸಪೋರ್ಟ್ ಆಗಿ ಇಟ್ಕೊಂಡು ಚೆನ್ನಾಗಿ ಓದಿ ಪಾಸ್ ಮಾಡಿದ್ಯಾ, ನಿಜವಾಗ್ಲೂ ಇದೆ ಹೆಮ್ಮೆ ಪಡೆಯಂತ ವಿಷಯ ಕಣಮ್ಮ ಅಂತ ಹೇಳಿ ಸೂರ್ಯ ಕನಕನ್ಗೆ ಸ್ವೀಟ್ಸ್ ಕೊಡ್ತಾನೆ. ಅಲ್ಲಿರೋರೆಲ್ಲರಿಗೂ ಹಾಗೆ ಸ್ವೀಟ್ಸ್ ಕೊಡು ಅಂತ ಹೇಳಿ, ಎಲ್ಲರೂ ಸ್ವೀಟ್ಸ್ ತಗೊಳ್ಬೇಕು ಕಣ್ರಪ್ಪ, ಇವತ್ತು ತುಂಬಾ ಖುಷಿಯಾಗಿರೋ ವಿಷಯ ನಡೆದಿದೆ ಅಂತ ಸೂರ್ಯ ಹೇಳ್ತಾನೆ. ಈ ಕನಕ, ನೀನ್ ಇಲ್ಲ ಲಾಯರ್ ಕೋಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಸೂರ್ಯ ಹೇಳಿದಾಗ, ಭಾವ ಇದು ಲಾಯರ್ ಕೋಟ್ ಅಲ್ಲ, ಡಿಗ್ರಿ ತಗೊಳ್ಬೇಕಾದ್ರೆ ಹಾಕೊಳ್ತಾರಲ್ಲ ಆ ಕೋಟು ಭಾವ ಅಂತ ಕನಕ ಹೇಳಿದಾಗ, ಓ ಹೌದೌದು, ನಾನು ಪಿಕ್ಚರ್ಗಳಲ್ಲೆಲ್ಲ ನೋಡಿದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕನಕ, ಇದನ್ನೆಲ್ಲ ಹಾಕೊಂಡು ಡಿಗ್ರಿ ತಗೊಳ್ಳೋದಕ್ಕೆ ನಮ್ಮ ಹಣೆಲಂತೂ ಬರ್ದಿಲ್ಲ, ನೀನಾದ್ರೂ ತಗೊಳ್ತಿದ್ಯಲ್ಲಮ್ಮ, ತುಂಬಾ ಖುಷಿ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಇಷ್ಟಕ್ಕೆಲ್ಲ ಅಕ್ಕನೇ ಕಾರಣ ಭಾವ ಅಂತ ಕನಕ ಹೇಳಿದಾಗ, ಏ ಕನಕ, ನಾನೇನೇ ಮಾಡಿದೆ, ಚೆನ್ನಾಗಿ ಓದಿ ಪಾಸ್ ಮಾಡಿದ್ದು ನೀನು, ಇದರಲ್ಲಿ ನಂದೇನಿದೆ ಹೇಳು ಅಂತ ಮೀನಾ ಹೇಳಿದಾಗ, ಅಕ್ಕ ನನ್ಗಿಂತ ಚೆನ್ನಾಗಿ ಓದ್ತಾ ಇದ್ದವಳು ನೀನು ಯಾವಾಗ್ಲೂ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ತಾ ಇದ್ದೆ, ನಮ್ಮಿಬ್ಬರಿಗೋಸ್ಕರ ನೀನು ಓದೋದನ್ನ ಬಿಟ್ಟಿಯಲ್ಲ ಅಕ್ಕ ಅಂತ ಕನಕ ಹೇಳಿದಾಗ, ಹೌದೇನೆ ಮೀನೇಶ್ವರಿ, ನೀನು ಫಸ್ಟ್ ರ್ಯಾಂಕ್ ತಗೊಳ್ತಾ ಇದ್ಯಾ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಹೌದು ಅಲ್ಲಿ ಅಂದ್ರೆ ಮೀನಾ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಅಂತ ಕುಸುಮ ಅವರು ಹೇಳಿದಾಗ, ನಾವು ಓದ್ಬೇಕು ಅಂತ ಅಕ್ಕ ತಾನು ಓದೋದನ್ನ ನಿಲ್ಸಿ ಅಮ್ಮನ ಜೊತೆ ಹೂ ಕೊಟ್ಟೋದಕ್ಕೆ ಹೋದ್ಲು, ನನ್ಗೆ ಸಿಕ್ಕಿರೋ ಈ ಜೀವನ ನನ್ನಿಂದಾನೆ ಅಕ್ಕ ಅಂತ ಕನಕ ಕಣ್ಣೀರು ಹಾಕ್ತಿರುವಾಗ, ಯಾಕೆ ಕನಕ ಇಷ್ಟಕ್ಕೆಲ್ಲ ಅಳ್ತಾ ಇದೆಯಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಅಕ್ಕ, ನಾನು ನಿನ್ನಿಂದಾನೇ ಓದಿ ಪಾಸ್ ಆಗಿರೋದು, ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಮೀನನ್ನ ಕೈ ಹಿಡ್ಕೊಂಡು ಕನಕ ಅಳ್ತಾ ಇರ್ತಾಳೆ. ಅಯ್ಯೋ ಅಳ್ಬೇಡ ಕನಕ, ಈ ರೀತಿ ಎಲ್ಲ ಏನೂ ಇಲ್ಲ, ಕೆಲವರು ಮನೇಲಿರೋ ಕಷ್ಟನ ಅರ್ಥ ಮಾಡ್ಕೊಳ್ದೆ ಓದೋ ಟೈಮಲ್ಲಿ ಊರ್ ಸುತ್ತಿರ್ತಾರೆ, ಆದ್ರೆ ನೀನು ನಿಮ್ಮಪ್ಪನ ಆಸೆನ ನೆರವೇರಿಸ್ಬಿಟ್ಟೆ, ನಮ್ಮ ಕುಟುಂಬದಲ್ಲಿ ಮೊದಲನೇ ಡಿಗ್ರಿ ತಗೊಂಡಿರೋದೇ ನೀನು, ಇನ್ಮೇಲೆ ನೀನು ತುಂಬಾ ಚೆನ್ನಾಗಿ ಇರ್ತೀಯ ಕಣೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಮೀನಾ, ಏನಮ್ಮ ನೀನು ಜೊತೆ ಸೇರ್ಕೊಂಡು ಅಳೋದಕ್ಕೆ ಶುರು ಮಾಡ್ಬಿಟ್ಟಿಯಾ, ಎಷ್ಟೊಂದು ಖುಷಿಯಾಗಿರ್ಬೇಕು ಇವತ್ತು, ನೀನ್ ನೋಡು ನೀನು ಅಳ್ತಾ ಇರೋದ್ರಿಂದ ಪಾಪ ಕನಕ ಕೂಡ ಅಳ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು, ಎಲ್ಲರೂ ಬನ್ನಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಸೇರಿ ಫೋಟೋ ತಗೊಳ್ತಾ ಇರ್ತಾರೆ. ಕನಕ, ನೀನು ಎಷ್ಟು ಓದ್ಬೇಕು ಅಂತ ಅನ್ಕೊಂಡಿದ್ಯೋ ಅಷ್ಟು ಓದಮ್ಮ, ನಾನು ಓದಿಸ್ತೀನಿ ಅಂತ ಸೂರ್ಯ ಹೇಳಿದಾಗ, ಇಲ್ಲ ಭಾವ, ನಾನು ಓದಿದ್ದು ಸಾಕು, ನಾನು ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಅಮ್ಮಗೋಸ್ಕರ ಅಂತ
ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ, ಇನ್ಮೇಲಾದ್ರೂ ಅವರಿಗೆ ರೆಸ್ಟ್ ಕೊಡಬೇಕು ನನಗೋಸ್ಕರ ಅಂತ ಅಕ್ಕ ಅಮ್ಮ ಇಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ನೀವು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಭಾವ ಅಂತ ಕನಕ ಹೇಳಿದಾಗ, ಇದರಲ್ಲಿ ನಾನೇನಮ್ಮ ಮಾಡಿದೆ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಳಿಯಂದ್ರೆ, ಕನಕ ಹೇಳಿದಾಗೆ ನೀವು ಮತ್ತೆ ನಿಮ್ಮ ತಂದೆ ನಮ್ಮ ಫ್ಯಾಮಿಲಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ನೀವು ನಮಗೆ ಬರೀ ಅಳಿಯಂದ್ರಲ್ಲ, ನೀವು ಈ ಮನೆಗೆ ದೊಡ್ಡ ಮಗನ ಥರ ಕೆಲಸ ಮಾಡಿದ್ದೀರಾ ಅಂತ ಕುಸುಮ ಹೇಳಿದಾಗ, ಸರಿಯಾಗಿ ಹೇಳಿದ್ರಿ ಅಕ್ಕ, ಸೂರ್ಯನಿಂದ ಮೀನಾಗೆ ಒಳ್ಳೆ ಜೀವನ ಸಿಕ್ಕಿದೆ, ಈ ಕನಕಾಗೂ ಒಳ್ಳೆ ಜೀವನ ಸಿಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅತ್ತೆ ನಮ್ಮ ಲಕ್ಕಿ ಒಂದು ಮಾತು ಹೇಳ್ತಾ ಇರ್ತಾರೆ, ಮಕ್ಕಳು ಒಳ್ಳೆಯವರಾಗಿದ್ರೆ ಅದು ಹೆತ್ತಿರೋರು ಮಾಡಿರೋ ಪುಣ್ಯ ಅಂತ. ಹಂಗೆ ಅತ್ತೆ, ನೀವು ಮತ್ತೆ ಮಾವ ಮಾಡಿರೋ ಪುಣ್ಯದಿಂದ ನಿಮ್ಮ ಮಕ್ಕಳೆಲ್ಲ ಒಂದು ಒಳ್ಳೆ ಜಾಗಕ್ಕೆ ಸೇರ್ತಾ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಆದ್ರೆ ಇದನ್ನೆಲ್ಲ ನೋಡೋದಕ್ಕೆ ಅವರೇ ಇಲ್ವಲ್ಲಪ್ಪ ಅಂತ ಕುಸುಮ ಹೇಳ್ತಿರ್ತಾರೆ. ಆಗ ಕನಕ ತಾನು ಹಾಕೊಂಡಿರೋ ಕೋಟ್ನ ತೆಗೆದು, ಅಕ್ಕ ನೀನ್ ಬಾಯಿಲಿ ಅಂತ ಹೇಳಿ ಮೀನಾಗೆ ಹಾಕ್ತಾಳೆ. ನನ್ಗೆ ಯಾಕೆ ಹಾಕ್ತಾ ಇದೆಯಾ ಇನ್ನೆಲ್ಲ ಅಂತ ಮೀನಾ ಕೇಳಿದಾಗ, ಇದಕ್ಕೆಲ್ಲ ಕಾರಣ ನೀನೇ ಅಕ್ಕ, ಹಾಕು ಅಂತ ಕನಕ ಹೇಳ್ತಾಳೆ. ಮೀನಾ ಆ ಡ್ರೆಸ್ನ ಹಾಕೊಂಡಾಗ ಸೂರ್ಯನು ತುಂಬಾ ಖುಷಿಯಾಗಿ ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಕ್ಕ ಬಾ ಅಕ್ಕ ಅಂತ ಹೇಳಿ ಕನಕ ಮೀನನ್ ಜೊತೆ ಫೋಟೋ ತೆಗೆಸ್ಕೊಳ್ತಾಳೆ. ಆಗ ಸೂರ್ಯ ನನಗೂ ಮೀನಾ ಜೊತೆ ಒಂದು ಫೋಟೋ ಬೇಕು ಅಂತ ಹೇಳಿ ಹೋಗಿ ಸೂರ್ಯ ಕೂಡ ಫೋಟೋ ತೆಗೆಸ್ಕೊಳ್ತಾನೆ. ಮೀನಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ ಅಂತ ಸೂರ್ಯ ಖುಷಿಯಿಂದ ಹೇಳಿದಾಗ, ಈ ಮಂಜ ನೋಡ್ದೇನೋ ಕನಕ ಪಾಸ್ ಮಾಡಿದ್ದಾಳೆ, ನೀನು ಇದೇ ತರ ಓದಿ ಪಾಸ್ ಮಾಡು ಅಂತ ಮೀನಾ ಹೇಳ್ತಾಳೆ. ಮೀನಾ ಕನಕ ಪಾಸ್ ಆಗಿರೋದಕ್ಕೆ ಖುಷಿ ಪಡು, ಅದನ್ನ ಬಿಟ್ಟು ಬೇಡದೇ ಇರೋ ಆಸೆನೆಲ್ಲ ಬೆಳೆಸ್ಕೋಬೇಡ, ಕೆಲವ್ರಿಗೆಲ್ಲ ಆ ಜವಾಬ್ದಾರಿ ಇರೋದಿಲ್ಲ ಕಣೆ ಅಂತ ಸೂರ್ಯ ಮಂಜನ ನೋಡ್ಕೊಂಡು ಹೇಳ್ತಾ ಇರ್ತಾನೆ. ಸರಿ ನಾನು ಹೋಗ್ತೀನಿ ಅಂತ ಸೂರ್ಯ ಹೇಳಿದಾಗ, ಇರಿ ನಾನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಇಲ್ಲ, ನೀನ್ ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ಎಲ್ಲ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿರೋ, ನಾನು ಹೋಗಿ ಬರ್ತೀನಿ. ಸರಿ ಆಯ್ತು ಅತ್ತೆ, ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಮಂಜ ಮೀನನ್ ಹತ್ರ ಬಂದು, ಅಕ್ಕ ಏನಕ್ಕ ಇದು, ನಿನ್ ಗಂಡ ಕನಕನ ಹೊಗಳ್ತಿದ್ದಾರಾ ಇಲ್ಲ ನಾನು ಡಿಗ್ರಿ ತಗೊಳ್ಳೋದಿಲ್ಲ ಅಂತ ನನ್ನನ್ನು ಬೈದ್ ಬಿಟ್ಟು ಹೋಗ್ತಾ ಇದಾರೆ ಅಂತ ಕೇಳಿದಾಗ, ಅವ್ರೇನು ಹೇಳಿಲ್ಲ ಕಣು, ಅವ್ರು ಮಾತಾಡೋ ರೀತಿನೇ ಹಂಗೆ, ಅವರು ಪ್ರೀತಿ ತೋರಿಸಿದ್ರೇನು ಹಾಗೆ ಮಾತಾಡೋದು ಅಂತ ಮೀನಾ ಹೇಳ್ತಾಳೆ. ನೀನ್ ಒಳ್ಳೇದಕ್ಕೆ ಅಲ್ವೇನೋ ಹೇಳ್ಬಿಟ್ಟು ಹೋಗ್ತಾ ಇರೋದು ಅಳಿಯಂದ್ರು, ಕನಕ ಓದಿ ಡಿಗ್ರಿ ತಗೊಂಡಂಗೆ ನೀನು ಅದೇ ತರ ಪಾಸ್ ಆಗು, ಆಗ ಅವರೇ ಬಂದು ನಿನ್ನನ್ನು ಹೊಗಳ್ತಾರೆ, ಬೇಕಿದ್ರೆ ನೋಡ್ತಾ ಇರು ಅಂತ ಕುಸುಮ ಅವರು ಹೇಳಿದಾಗ, ಅವ್ರು ಹೊಗಳಿಕೆ ನನ್ಗೇನು ಬೇಕಾಗಿಲ್ಲ ಅಂತ ಮಂಜ ಹೇಳ್ತಾನೆ. ಏನು ಇವಾಗ ಯಾಕೋ ಇವಾಗ ಇಷ್ಟು ದೊಡ್ಡದೊಂದು ಮಾತಾಡ್ತಾ ಇದೆಯಾ ಅಂತ ಮೀನಾ ಕೇಳಿದಾಗ, ಮೀನಾ ಯಾಕಮ್ಮ ಇವಾಗ ಇದೆಲ್ಲ, ಇವತ್ತು ಒಳ್ಳೆ ದಿನ, ನಮ್ ಜೊತೆ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕುಸುಮ ಅವರು ಅವರನ್ನೆಲ್ಲರೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಮತ್ತೊಂದು ವಿಡಿಯೋದೊಂದಿಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ, ಎಲ್ಲರಿಗೂ ನಗ್ತಾ ಇರಿ. ಶುಭ ದಿನ, ಧನ್ಯವಾದಗಳು.